ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ದಾರಿಯಲ್ಲಿರುವ ಕಷ್ಟಗಳಿಂದ ಚಿಂತಿತರಾಗಿದ್ದೀರಿ. ನೀವು ಈ ತೊಂದರೆಗಳಿಂದ ಪಾರಾಗಲು ತುಂಬ ಪ್ರಯತ್ನಿಸುತ್ತಿದ್ದೀರಿ, ಆದರೆ ತೊಂದರೆ ಬಂದೇ ಬಿಟ್ಟಿದೆ. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಧೈರ್ಯ ಹಾಗೂ ಸಾಹಸದಿಂದ ನಿಮ್ಮ ತೊಂದರೆಗಳನ್ನು ಎದುರಿಸಲು ಪ್ರಯತ್ನಿಸಿ. ನೀವು ಇವತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಅಥವಾ ಪರಿವಾರದವರ ಮಧ್ಯೆ ಸ್ವಲ್ಪವೂ ಪ್ರಗತಿಯ ಬಗ್ಗೆ ಮಾತಾಡದೇ ಇರುವುದೇ ಒಳ್ಳೆಯದು. ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು, ಏಕೆಂದರೆ ಈ ನಿರ್ಣಯವು ಭವಿಷ್ಯವನ್ನು ಬದಲಿಸುತ್ತದೆ. ಇಂದು ನಿಮಗೆ ಎಲ್ಲರ ಜೊತೆ ಮಾತನಾಡುತ್ತಾ ನಿಮ್ಮ ಸ್ವಭಾವಕ್ಕೆ ನಿಯಂತ್ರಣ ಹಾಕಬೇಕಾಗುತ್ತದೆ. ನೀವು ನಿಮಗೆ ಬೇಕಾದವರ ಜೊತೆ ವ್ಯರ್ಥವಾದ ವಿವಾದವನ್ನು ಮಾಡುತ್ತೀರಿ. ಒಂದು ರೀತಿಯ ಗೊಂದಲದಲ್ಲಿ ಇಂದು ನಿಮ್ಮ ಕೆಲಸದ ಮೇಲೆ ಗಮನವಿಡುವುದು ಕಷ್ಟವಾಗುತ್ತದೆ. ಇಂದು ಶಾಂತಿಯಿಂದ ಕೆಲಸ ಮಾಡುವುದು ತುಂಬಾ ಮಹತ್ವಪೂರ್ಣವಾಗಿದೆ. ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ. ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ. ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ. ಸಕಾರಾತ್ಮಕವಾಗಿ ಇರಿ. ಇಂದು ನೀವು ರಸ್ತೆಯಲ್ಲಿ ಹೆಚ್ಚು ಜಾಗೃತೆಯಿಂದ ಇರುವ ಅವಶ್ಯಕತೆ ಇದೆ. ರಸ್ತೆ ಅಪಘಾತವಾಗುವ ಸಂಭವವಿದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇಂದು ನೀವು ರಸ್ತೆಯಲ್ಲಿ ತುಂಬಾ ಸಮಾಧಾನದಿಂದ ನಡೆಯಿರಿ ಹಾಗೂ ಸಂಚಾರ ನಿಯಮವನ್ನು ಪಾಲಿಸಿ, ಏಕೆಂದರೆ ಅಪಾಯದ ಕ್ಷಣ ಕಳೆದು ಹೋಗಲಿ. ಸ್ಪೀಡನ್ನು ನಿಧಾನವಾಗಿ ಇರಿಸಿ, ಗಾಡಿ ಓಡಿಸಿ ಹಾಗೂ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅನ್ನು ಉಪಯೋಗಿಸಿ. ವೃಷಭ ರಾಶಿ, ಇಂದು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಆಸಕ್ತಿ ಮೊದಲಿಗಿಂತ ಹೆಚ್ಚಿರುತ್ತದೆ. ನೀವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಮಾನ್ಯತೆಗಳ ಬಗೆಗೆ ಚಿಂತನೆ ಹಾಗೂ ವಿಚಾರವನ್ನು ನಡೆಸುತ್ತೀರಿ. ಇದರಿಂದ ನಿಮಗೆ ನಿಮ್ಮ ಜೀವನದ ಬಗ್ಗೆ ತಿಳುವಳಿಕೆ ಹೆಚ್ಚುವುದು. ಇವತ್ತು ನೀವು ನಿಮ್ಮ ಪರಿವಾರದ ಒಳಗೆ ಹೀಗೆ ಅಂದುಕೊಳ್ಳುತ್ತೀರಿ, ಜನಗಳು ಬೇರೆಯವರ ವಿಷಯವಾಗಿ ಮಧ್ಯದಲ್ಲಿ ತಲೆದೂರಿಸುತ್ತಾರೆ ಎಂದು. ಎಷ್ಟಾಗುತ್ತದೆ ಅಷ್ಟು ಪ್ರಯತ್ನ ಪಡಿ. ಜಾಸ್ತಿ ಮಾತನಾಡದೇ ಇರುವುದಕ್ಕೆ ಆದರೆ ನೀವು ಪ್ರಯತ್ನ ಪಟ್ಟರೂ ಮತ್ತೂ ಜಾಸ್ತಿ ಆಗುತ್ತಾ ಹೋದರೆ ನೀವು ಸಂಯಮದಿಂದ ಇರಿ. ನೀವು ನಿಮ್ಮ ಸಂಬಂಧಿಕರಿಂದ ವಿಮುಖರಾಗುವುದರಿಂದ ದೂರ ಇರಿ. ಇಂದು ನಿಮಗೆ ನಿಮ್ಮ ಕೆಲಸ ಮತ್ತು ಭವಿಷ್ಯದ ಬಗೆಗೆ ಮತ್ತೆ ಯೋಚಿಸುವ ಅವಶ್ಯಕತೆ ಇದೆ. ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಭಾಗ್ಯದ ಸ್ಥಿರತೆ ಇರಬಹುದು. ನೀವು ಈ ಕೆಲಸವನ್ನು ಬದಲಾಯಿಸುವುದಕ್ಕೆ ಮುನ್ನ ಈ ಕೆಲಸದಿಂದ ಸಿಗುತ್ತಿರುವ ಲಾಭದ ಬಗ್ಗೆ ಚಿಂತಿಸಿರಿ. ಏನಾದರೂ ನಿಮ್ಮ ಕೆಲಸದಲ್ಲಿ ತೀವ್ರಗತಿ ಇರುವುದಾದರೆ ಇಂದಿನ ದಿನ ಮುಂದುವರಿಯಲು ಸಾಧ್ಯವಾದುದಾಗಿದೆ. ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ, ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ. ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ. ಬ್ಲಡ್ ಪ್ರೆಷರ್ ಹಾಗೂ ಸಕ್ಕರೆ ಕಾಯಿಲೆಯಂತಹ ಕಾಯಿಲೆ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಯಾವುದು ಉಚಿತವೋ ಅದೇ ಆಹಾರವನ್ನು ಸೇವಿಸಿ ಹಾಗೂ ವ್ಯಾಯಾಮವನ್ನು ಮಾಡಿ. ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳದಂತೆ ಪ್ರಯತ್ನಿಸಿ. ಯೋಗ ಹಾಗೂ ಜ್ಞಾನ ಕೇಂದ್ರಿತಗೊಳಿಸುವಂತಹ ಕ್ರಿಯೆಗಳನ್ನು ಖಂಡಿತವಾಗಿ ಮಾಡಿ. ಇದರಿಂದ ನೀವು ಸರಿಯಾಗಿ ಇರುವಿರಿ. ಮಿಥುನ ರಾಶಿ, ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಸಂಬಂಧ ಇನ್ನಷ್ಟು ಗಾಢವಾಗುವುದು. ನಿಮ್ಮಿಬ್ಬರ ಹೊಂದಾಣಿಕೆ ಹಾಗೂ ಅರ್ಥ ಮಾಡಿಕೊಂಡಿರುವುದು ತುಂಬಾ ಚೆನ್ನಾಗಿದೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಅನಿಸುತ್ತದೆ. ಈ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ. ಮಜಾ ಮಾಡಲು ನೀವಿಬ್ಬರು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಶಾಪಿಂಗ್ ಕೂಡ ಮಾಡಬಹುದು. ಇಂದು ನೀವು ಧ್ಯಾನದಿಂದ ಇರಿ. ನಿಮ್ಮ ಜೊತೆಗಾತಿ ನಿಮ್ಮನ್ನು ಕಳೆದುಕೊಳ್ಳದೇ ಇರುವ ಹಾಗೆ. ಏನಾದರೂ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ದೂರ ಉಂಟಾಗುತ್ತದೆ. ನಿಮ್ಮ ಭಾಷೆಯು ಅವರ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇಂದು ವಿದ್ಯಾರ್ಥಿ ದೀರ್ಘ ಅವಧಿಯ ನಂತರ ಪುಸ್ತಕದ ಕಡೆ ಗಮನ ನೀಡುವರು. ಇಂದಿನ ದಿನ ಪರೀಕ್ಷೆ ನೀಡುತ್ತಿರುವ ವಿದ್ಯಾರ್ಥಿ ಸಂತೋಷದಿಂದ ಇರುವಿರಿ. ಇಂದಿನ ದಿನ ಶೈಕ್ಷಣಿಕ ಲಕ್ಷ್ಯದ ಕಡೆ ನಡೆಯುವುದರಿಂದ ಅದನ್ನು ಪ್ರಭಾವಿ ರೀತಿಯಲ್ಲಿ ಪೂರ್ತಿ ಮಾಡಬಹುದು. ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಪಡಲು ಸರಿಯಾದ ಸಮಯ. ಇದರಲ್ಲಿ ಎಷ್ಟೇ ಕಷ್ಟವಿರಲಿ ಮತ್ತು ಎಷ್ಟೇ ಕಠಿಣ ಪರಿಶ್ರಮ ಪಡಬೇಕಾದರೂ ಸರಿಯೇ, ಮುಂದುವರಿಯಿರಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿವೇಶ ಮಾಡಲು ಬಯಸುವಿರಿ. ನಿವೇಶ ಮಾಡಲು ಬರುತ್ತಿರುವ ಹೊಸ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಒತ್ತಡದ ಲೆವೆಲ್ನಲ್ಲಿ ಆದಂತಹ ಸಕಾರಾತ್ಮಕ ಬದಲಾವಣೆಯಿಂದ ಇಂದು ನಿಮಗೆ ಆರಾಮದಾಯಕವೆನಿಸುತ್ತದೆ. ಒಳ್ಳೆಯ ಹಾಗೂ ಸಮತೋಲನ ಭೋಜನ, ವಿಶ್ರಾಂತಿ ಹಾಗೂ ಸ್ವಲ್ಪ ವ್ಯಾಯಾಮ ನಿಮಗೆ ಲಾಭದಾಯಕವಾಗಿದೆ.
ಯಾರು ಪಚನಕ್ರಿಯೆ ತೊಂದರೆಯನ್ನು ಅನುಭವಿಸುತ್ತಿರುವರು ಅವರು ಇಂದು ನೋಡುವರು ಪಚನಕ್ರಿಯೆಯ ಸಮಸ್ಯೆ ಕಡಿಮೆಯಾಗಿದೆ ಎಂದು, ಹಾಗೂ ಮತ್ತೆ ನೀವು ಆರಾಮದಿಂದ ಇರುವಿರಿ. ಕರ್ಕರಾಶಿ, ಇಂದು ಹೊಸ ಸ್ನೇಹವನ್ನು ಮಾಡಿಕೊಳ್ಳುವ ದಿನ. ಇಂದು ಹೊಸ ವ್ಯಾವಹಾರಿಕ ಅಥವಾ ಸಾಮಾಜಿಕ ಸಂಬಂಧ ಮಾಡಲು ಪ್ರಬಲ ಸಂಕೇತವಿದೆ. ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ನೀವು ಹೊಸ ಹೊಸ ಜನರನ್ನು ಭೇಟಿ ಮಾಡುವಿರಿ. ಅದರಿಂದ ಅನೇಕ ಹೊಸ ಸಂಬಂಧಗಳು ಹುಟ್ಟಬಹುದು. ಇಂದು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬದಲಿಸಿಕೊಳ್ಳಲು ಸ್ವಲ್ಪವೂ ಮುಜುಗರ ಪಡಬೇಡಿ. ಇಂದು ನೀವು ಇಮೇಲ್ ಬಾಕ್ಸ್ನಲ್ಲಿ ಅಥವಾ ಫೋನಿನಲ್ಲಿ ಯಾವುದಾದರೂ ಅಚ್ಚರಿಯನ್ನು ಪಡೆಯುವಿರಿ. ಯಾಕೆಂದರೆ ಯಾರೋ ನಿಮ್ಮ ಹೊಸ ಸ್ನೇಹಿತ ನಿಮ್ಮ ಪ್ರತಿ ಪ್ರೀತಿಯ ನಿವೇದನ ಮಾಡಲಿದ್ದಾರೆ. ಅಚ್ಚರಿ ಪಡುವ ಬದಲು ಈ ಪ್ರೀತಿಯನ್ನು ವಿಶಾಲ ಹೃದಯದಿಂದ ಸ್ವೀಕರಿಸಿ. ಈ ಸಂಬಂಧದಲ್ಲಿ ಭವಿಷ್ಯವು ಉಜ್ವಲವಾಗಿರುವುದು. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ, ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು. ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ. ಇಂದು ಯಾರೊಡನೆಯಾದರೂ ಪಾರ್ಟ್ನರ್ಶಿಪ್ ಮಾಡುವಾಗ ಅಥವಾ ಕೊಟ್ಟು ತೆಗೆದುಕೊಳ್ಳುವುದನ್ನು ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಎಲ್ಲರ ಪ್ರಸ್ತಾಪವನ್ನು ತಿರಸ್ಕರಿಸುವ ಅವಶ್ಯಕತೆ ಇಲ್ಲ. ಆದರೆ ಪಾರ್ಟ್ನರ್ ಅನ್ನು ಆರಿಸುವಾಗ ಎಚ್ಚರಿಕೆಯಿಂದ ಇರಿ ಮತ್ತು ಯಾವುದಾದರೂ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಾಗ ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಹಾಕಿ. ನೀವು ನಿಶ್ಚಿಂತರಾಗಿರಿ. ನೀವು ಯಾರೊಡನೆ ಪಾರ್ಟ್ನರ್ಶಿಪ್ ಮಾಡುತ್ತಿರುವಿರಿ ಅವರನ್ನು ಮೊದಲಿನಿಂದ ತಿಳಿದುಕೊಂಡಿದ್ದೀರಿ. ನೀವು ಅವರ ಹಳೆಯ ರೆಕಾರ್ಡ್ ಅನ್ನು ತಿಳಿದುಕೊಳ್ಳಬೇಕು. ಎಲ್ಲಿಯವರೆಗೆ ಹಣದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಯಾರ ಮೇಲೂ ಅಂಧವಿಶ್ವಾಸವನ್ನು ತೋರಿಸಬೇಡಿ. ಮೆಡಿಟೇಷನ್ನಿಂದ ಇಂದು ನೀವು ರೋಮಾಂಚಕರಾಗುವಿರಿ ಹಾಗೂ ಯೋಗದಿಂದ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡಲು ಕಲಿತುಕೊಳ್ಳುವಿರಿ. ಯೋಗ ಹಾಗೂ ಮೆಡಿಟೇಷನ್ ನಿಮ್ಮ ಶರೀರವನ್ನು ಶಾಂತವಾಗಿ ಇಡುವುದಲ್ಲದೆ ಬದಲಿಗೆ ನಿಮ್ಮ ತಲೆ ಹಾಗೂ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ. ಸಿಂಹರಾಶಿ, ನಿಮ್ಮ ನಿಯಂತ್ರಣದಿಂದ ಹೊರಗಿರುವ ಸ್ಥಿತಿಯನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಸರಿ ಮಾಡಲು ಹೋದರೆ ಸ್ಥಿತಿ ಇನ್ನಷ್ಟು ಹಾಳಾಗಬಹುದು. ಕೆಲವು ಕಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ. ಧೈರ್ಯ ಹಾಗೂ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ. ನಿಮ್ಮ ಸಂಬಂಧದಲ್ಲಿ ತಡೆಯನ್ನು ಬಚಾವು ಮಾಡಲು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ. ವ್ಯಕ್ತಿಯು ಎಲ್ಲಿ ಸಮಯದಲ್ಲಿ ಸರಿಯಾಗುವುದಿಲ್ಲ, ಬೇರೆ ವ್ಯಕ್ತಿಯ ಸುತ್ತ ಆಕರ್ಷಿತರಾಗುವುದರಿಂದ ಬಚಾವಾಗಿರಿ. ದೂರದವರೆಗೂ ಒಟ್ಟಿಗೆ ಇರುವ ಜೀವನ ಸಂಗಾತಿಯನ್ನು ಹುಡುಕಿ. ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ. ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ, ಜೊತೆಗೆ ನಿಮ್ಮ ಸಹಯೋಗಿಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ. ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ. ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ. ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ. ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ. ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ. ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸಿನೆಸ್ ದೊಡ್ಡದಾಗುವುದು. ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ. ಇಂದು ನಿಮಗೆ ಪಚನದಲ್ಲಿ ಸಮಸ್ಯೆ ಉಂಟಾಗುವ ಸಂಕೇತವಿದೆ. ಇಂದು ಶುದ್ಧ ಹಾಗೂ ಶಾಕಾಹಾರಿ ಭೋಜನ ಮಾಡಿ ಸಿಹಿ ಮತ್ತು ಶರಾಬನಿಂದ ದೂರವಿರಿ. ಹಾಗೆ ಮಾಡಲು ನಿಮಗೆ ಕಷ್ಟವಾಗಬಹುದು, ಆದರೆ ದಿನದ ಕೊನೆಯಲ್ಲಿ ಅದರ ಪರಿಣಾಮ ನೋಡಿ ನೀವೇ ಆಶ್ಚರ್ಯಪಡುವಿರಿ. ಕನ್ಯಾ ರಾಶಿ, ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು. ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು, ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು. ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಒಬ್ಬರಿಗೊಬ್ಬರು ಸಮಸ್ಯೆಯನ್ನು ಕೇಳಿಕೊಳ್ಳಿ. ಇಂದು ಶಾಂತಿಯಿಂದ ಕುಳಿತುಕೊಂಡು ಒಬ್ಬರಿಗೊಬ್ಬರು ಮತಭೇದವನ್ನು ದೂರ ಮಾಡಿಕೊಳ್ಳಿ. ಈ ಭಾವನೆಯಿಂದ ಸಂಗಾತಿಯನ್ನು ಸಮಾಧಾನ ಮಾಡಿ. ಇದರಿಂದ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ. ಇಂದಿನ ದಿನ ಸಾಕಷ್ಟು ವ್ಯವಸ್ಥಿತವಾಗಿದೆ. ದಿನವಿಡೀ ಅಧಿವೇಶನ ಹಾಗೂ ವ್ಯಾವಹಾರಿಕವಾಗಿ ವ್ಯವಸ್ಥಿತರಾಗಿರುವಿರಿ. ಏನಾದರೂ ಇಂದಿನ ದಿನ ನೀವು ನಿಮ್ಮ ಕೆಲಸ ಹಾಗೂ ಕಾರ್ಯಕ್ಷಮತೆಯ ಸರಿಯಾದ ಪರಿಚಯವಾಗುವುದಾದರೆ ಇದರ ಸಕಾರಾತ್ಮಕ ಪ್ರಭಾವವು ನಿಮ್ಮ ಭವಿಷ್ಯದ ಮೇಲಾಗುವುದು. ಇದನ್ನು ಕೇವಲ ಕೆಲಸ ರೂಪದಲ್ಲಿ ತೆಗೆದುಕೊಂಡು ಇಂದಿನ ದಿನವನ್ನು ನಿಮ್ಮ ಭವಿಷ್ಯವನ್ನು ರೂಪಿಸುವ ದಾರಿಯಲ್ಲಿ ತೆಗೆದುಕೊಳ್ಳಿ. ಇಂದು ಖರ್ಚು ಹೆಚ್ಚಿದೆ, ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ. ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ, ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ. ಆದರೆ ಚಿಂತೆ ಇಲ್ಲ, ಚಿಂತೆಗೆ ಬೀಳಬೇಡಿ. ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು. ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ. ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು.
ನಿಮಗೆ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ, ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು. ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ತುಲಾರಾಶಿ, ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು. ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು, ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು. ನೀವು ಒಬ್ಬರೇ ಇದ್ದರೆ ಮತ್ತು ಬೇರೆಯವರ ಜೊತೆ ನಿಮ್ಮ ಪ್ರೇಮ ಸಂಬಂಧ ಇದ್ದರೆ ನಿಮಗೆ ಈ ರೀತಿಯ ಅನುಭವವಾಗುತ್ತದೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮತ್ತು ಕೆಟ್ಟ ವಿಷಯಕ್ಕಾಗಿ ಸಿಕ್ಕಿ ಹಾಕಿಕೊಳ್ಳುವಿರಿ. ಈ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ. ನಿಮ್ಮ ಮುಂದಿನ ಸಮಯ ಶಾಂತಿ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ. ಇಂದು ನೀವು ಯಾರೋ ವ್ಯಕ್ತಿಯನ್ನು ಭೇಟಿ ಮಾಡುತ್ತೀರಿ. ಅವರ ಕ್ಷಮತೆಯಿಂದ ನಿಮಗೆ ಪ್ರೇರಣೆಯು ದೊರೆಯುತ್ತದೆ. ಆ ವ್ಯಕ್ತಿಯು ಅವರ ಜೀವನದಲ್ಲಿ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನು ಮುಂದಕ್ಕೆ ಕಳುಹಿಸಲು ಸಹಾಯವನ್ನು ಮಾಡಬಹುದು. ಆದ್ದರಿಂದ ಈ ಅವಸರದ ಪೂರ್ತಿ ಲಾಭವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ಇಂದು ಪ್ರಾಪರ್ಟಿ ಡೀಲ್ ಮಾಡಿ ನಿಮಗೆ ಲಾಭವಾಗುವುದು. ಇದರಲ್ಲಿ ಹಿಂದೆ ಮುಂದೆ ನೋಡಬೇಡಿ. ಶೇರ್ ಅಥವಾ ಯಾವುದಾದ್ರೂ ಪಾರ್ಟ್ನರ್ಶಿಪ್ನಲ್ಲಿ ಹಣವನ್ನು ಖಂಡಿತವಾಗಿ ಹಾಕಬೇಡಿ. ಅಂದ್ರೆ ಯಾರು ಎಷ್ಟೇ ಆಸೆ ತೋರಿಸಿದರೂ ಹಾಕಬೇಡಿ. ನೀವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಈಗ ಸಮಯ ಬಂದಿದೆ. ವಿಶ್ರಾಂತಿ ಏಕೆ ತೆಗೆದುಕೊಳ್ಳಬೇಕು ಎಂದರೆ ಮತ್ತೆ ನಿಮ್ಮಲ್ಲಿ ಶಕ್ತಿ ಬರಲು ಸಹಾಯಕವಾಗಿದೆ. ಯಾವುದಾದರೂ ಹೊಸ ಹಾಗೂ ರಚನಾತ್ಮಕ ಕಾರ್ಯದ ಕಡೆ ಗಮನವಹಿಸಿ. ಅದರಲ್ಲಿ ನೀವು ಸುಸ್ತಾಗಿರುವ ನಿಯಮಿತ ದಿನಚರಿಯಿಂದ ಸಮಯ ತೆಗೆಯಬಹುದು. ಯಾವ ಮನುಷ್ಯ ಯಾವುದೋ ಶಾರೀರಿಕ ತೊಂದರೆಯಿಂದ ನರಳುತ್ತಿದ್ದರೂ ಅವರು ಇಂದು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನೋಡುವರು. ವ್ಯಾಯಾಮವನ್ನು ನಿಮ್ಮ ನಿತ್ಯ ಜೀವನದ ಭಾಗ ಮಾಡಿಕೊಳ್ಳಲು ಈಗ ಸಮಯ ಬಂದಿದೆ. ನಿಮಗೆ ಬೇಗ ಇದರ ಒಳ್ಳೆಯ ಪರಿಣಾಮ ಸಿಗುವುದು. ವೃಶ್ಚಿಕ ರಾಶಿ, ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢ ನಿಶ್ಚಯ ಇಂದು ನೀವು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ನಿಮಗೆ ಸಫಲತೆ ಸಿಕ್ಕಾಗ ನಿಮಗೆ ತಿಳಿಯುತ್ತದೆ ಜೀವನದಲ್ಲಿ ಈ ತತ್ವಗಳು ಎಷ್ಟು ಮುಖ್ಯ ಎಂದು. ನಿಮಗೆ ಏನು ಬೇಕು ಅದು ನಿಮಗೆ ಸಿಕ್ಕೇ ಬಿಡುತ್ತದೆ. ಇಂದು ನೀವು ನಿಮ್ಮ ಹತ್ತಿರದವರಿಂದ ಎಳೆದುಕೊಳ್ಳುತ್ತಿರುವ ಹಾಗೆ ಅಂದುಕೊಳ್ಳುವಿರಿ. ಇವರು ನಿಮ್ಮ ಹತ್ತಿರ ಸಹಾಯ ಕೇಳಿದ್ದರು ಮೊದಲು ಎಂದು. ಒಂದು ಸಲ ಮುಂದೆ ಹೋಗಿ ನೋಡಿರಿ ಏನಾಗುತ್ತದೆ ಎಂದು. ನೀವೆಂದುಕೊಂಡ ಹಾಗೆ ಎಲ್ಲಾ ಕೆಲಸವೂ ನಿಮ್ಮ ನಿಯಂತ್ರಣದಿಂದಲೇ ನಡೆಯುವುದು. ನೀವು ಯಾವೊಂದು ತೀರ್ಮಾನವನ್ನು ಕೆಲ ದಿನಗಳ ಹಿಂದೆ ತೆಗೆದುಕೊಂಡಿರಬಹುದು, ಅದು ನಿಮ್ಮ ಕಡೆಯೇ ಇದೆ. ನೀವು ನಿಮ್ಮ ಉತ್ತರಾಧಿಕಾರದಿಂದ ಸಂತುಷ್ಟರಾಗಿದ್ದೀರಿ. ಈ ಹೊಸ ಕೆಲಸದ ರೀತಿಯನ್ನು ಹಾಗೆಯೇ ಉಳಿಸಿ. ಇದರಿಂದ ನಿಮಗೆ ಸಂತೃಪ್ತಿ ಹಾಗೂ ಪ್ರಗತಿಯಾಗುವುದು. ತುಂಬ ದಿನಗಳಿಂದ ನೀವು ಸ್ವಲ್ಪ ದಾನ ಧರ್ಮದ ಬಗ್ಗೆ ಯೋಚಿಸುತ್ತಿರುವಿರಿ. ಈಗ ಸಮಯ ಬಂದಿದೆ. ಇಂದು ದಾನ ಮಾಡಿ. ನೀವು ದಾನ ಮಾಡಲು ಯೋಗ್ಯರು. ನಿಮ್ಮ ಈ ಒಳ್ಳೆಯ ಕೆಲಸದ ಬಗ್ಗೆ ದೊಡ್ಡ ಪ್ರಶಂಸೆಯೂ ಆಗುವುದು. ಈ ಒಳ್ಳೆಯ ಕೆಲಸದ ಪುಣ್ಯ ಭವಿಷ್ಯದಲ್ಲಿ ನಿಮಗೆ ಆಶ್ಚರ್ಯದಾಯಕ ರೂಪದಲ್ಲಿ ದೊರೆಯುವುದು. ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರಬಹುದು. ನಿಮಗೆ ಅನಿಸುವುದು ನೀವು ಯಾವ ಕಾಯಿಲೆಯಿಂದಲೂ ನರಳುತ್ತಿಲ್ಲ ಎಂದು. ಆದರೆ ಇದೆಲ್ಲ ನಿಮ್ಮ ಜೀವನದ ಹೋರಾಟದಿಂದ. ಆದ್ದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ತನ್ನಿ. ಸುಮ್ಮನೆ ಕೂರಬೇಡಿ. ಏನಾದರೂ ಕೆಲಸ ಮಾಡುತ್ತೀರಿ. ಇಲ್ಲದಿದ್ದರೆ ನಿಮ್ಮ ತೊಂದರೆ ಮತ್ತಷ್ಟು ಹೆಚ್ಚುವುದು. ಧನುರಾಶಿ, ಇಂದು ಮುಖ್ಯವಾಗಿ ವಿದೇಶ ಯಾತ್ರೆಯ ಪ್ರಬಲ ಸಂಕೇತವಿದೆ. ನಿಮ್ಮ ಈ ಯಾತ್ರೆ ಕೆಲಸಕ್ಕೆ ಸಂಬಂಧಿಸಿದ್ದು ಇರಬಹುದು. ನಿಮಗೆ ಯಾತ್ರೆಗೆ ಸಂಬಂಧಿಸಿದ ಎಲ್ಲ ವಿಷಯದ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಂದು ಗಮನವಹಿಸಿ, ಏಕೆಂದರೆ ನಂತರ ನಿಮಗೆ ಯಾವುದೇ ತೊಂದರೆಯಾಗಬಾರದು. ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ. ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು. ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ. ಇಂದು ನೀವು ಕಷ್ಟಕರವಾದ ಅಥವಾ ಸರಿಯಾದ ಮಾತಿನ ಬಲದಿಂದ ವಿವಾದಗಳ ಮೇಲೆ ವಿಜಯವಾಗುವಿರಿ. ನಿಮಗೆ ನೀವು ಕೆಲಸದ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಅನಿಸುತ್ತದೆ. ಆಗ ನಿಮಗೆ ಬೇರೆಯವರ ವಿಷಯದಲ್ಲಿ ಯೋಚಿಸುವ ಅವಶ್ಯಕತೆ ಇರುವುದಿಲ್ಲ. ಪೂರ್ವಾರ್ಜಿತ ಆಸ್ತಿಯ ವಿಭಜನೆ ನಿಮ್ಮ ಹತ್ತಿರದ ನೆಂಟರುಗಳ ಮಧ್ಯೆ ಆಗಬಹುದು. ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಣ್ಣ ಜಗಳದಿಂದ ದೊಡ್ಡ ದುರ್ಘಟನೆಯು ನಡೆಯಬಹುದು. ನೀವು ಶಕ್ತಿಶಾಲಿ ಎಂದು ಪಾರಿವಾರಿಕ ಪಕ್ಷದಲ್ಲಿ ನಿಮ್ಮನ್ನು ತೋರಿಸಿಕೊಳ್ಳದಿದ್ದರೆ ಸ್ಥಿತಿ ಭಯಂಕರವಾಗಬಹುದು. ನೀವು ಈ ಪೂರ್ವಾರ್ಜಿತ ಆಸ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಇಷ್ಟಪಡದಿದ್ದರೆ ಹಿಂದಕ್ಕೆ ಬರುವುದು ಒಳ್ಳೆಯದು. ಯಾವುದೇ ತರಹದ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು. ಆದ್ದರಿಂದ ತಾಳ್ಮೆಯನ್ನು ತೋರಿಸಿ. ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸಬೇಕಾಗಬಹುದು. ಗಮನ ಕೊಡಿ, ಏಕೆಂದರೆ ಯಾವುದೇ ದುರ್ಘಟನೆ ನಡೆಯದಿರಲಿ. ನಿಮ್ಮ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು. ಆದ್ದರಿಂದ ನಿಮಗೂ ಹಾಗೂ ನಿಮ್ಮ ವಾಹನಕ್ಕೆ ಪೆಟ್ಟಾಗುವ ಸಾಧ್ಯತೆಗಳಿವೆ. ಇಂದು ನೀವು ಹೆಚ್ಚು ತಾಳ್ಮೆ
ಹಾಗೂ ಸಂಯಮದಿಂದ ಇರುವ ಅವಶ್ಯಕತೆ ಇದೆ. ಮಕರ ರಾಶಿ, ಎಲ್ಲಿಯವರೆಗೆ ನಿಮ್ಮ ವ್ಯಾವಹಾರಿಕ ಉದ್ದೇಶಗಳ ಪ್ರಶ್ನೆ ಇದೆಯೋ ನಿಮ್ಮ ನಕ್ಷತ್ರಗಳು ಕಷ್ಟದಲ್ಲಿಯೇ ಇವೆ. ನಿಮಗೆ ಈ ಜೀವನದಲ್ಲಿ ಎಲ್ಲ ಬೇಕು. ಉದಾಹರಣೆಗೆ ಸ್ನೇಹಿತರು, ಪರಿವಾರ, ಹಣ, ಐಶ್ವರ್ಯ ಹಾಗೂ ಹಲವು. ನಿಮ್ಮ ಲಕ್ಷ್ಯವನ್ನು ಗುರಿ ಮುಟ್ಟಲು ಈಗಿನಿಂದಲೇ ಕೆಲಸದಲ್ಲಿ ತೊಡಗಿಕೊಳ್ಳಿ. ಲಕ್ಷ್ಯ ಪ್ರಾಪ್ತಿಯ ಈ ದಾರಿಯಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರ್ತಿಯಾಗದಿದ್ದರೂ ಇದರ ಅರ್ಥ ನೀವು ಪರಿಸ್ಥಿತಿಯೊಡನೆ ಸೋಲು ಒಪ್ಪಿಕೊಳ್ಳಿ ಎಂದಲ್ಲ. ನೀವು ನಿಮ್ಮ ಗುರಿ ಮುಟ್ಟುವವರೆಗೆ ಹೊರಡುತ್ತಲೇ ಇರಿ. ನೀವು ನಿಮ್ಮ ಸಂಬಂಧದಲ್ಲಿ ಹೊಸತನ್ನು ತರಲು ಪ್ರಯಾಸ ಪಡುತ್ತೀರಿ. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ತುಂಬಿರುತ್ತದೆ. ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ. ಅದು ತೋರಿಸಲು ಬೇರೆ ರೀತಿಯಲ್ಲಿ ಲಾಭವಾಗುತ್ತದೆ. ನಿಮ್ಮಲ್ಲೇನಾದರೂ ಆತ್ಮವಿಶ್ವಾಸ ಅಥವಾ ಸಮರ್ಪಣೆ ಇರುವುದಾದಲ್ಲಿ ನಿಮಗಾಗಿ ಅವಕಾಶಗಳು ಹೆಚ್ಚಾಗಿರುವುದು. ಇಂದು ನೀವು ಕಠಿಣ ಪರಿಕಲ್ಪನೆಗಳನ್ನು ನಿಮ್ಮ ಪರಿಶ್ರಮದಿಂದ ಪೂರ್ಣಗೊಳಿಸುತ್ತಲೇ ಎಲ್ಲರ ಮೇಲೆ ಪ್ರಭಾವವೇರ್ಪಡುವುದು. ಇದರಿಂದ ಭವಿಷ್ಯದ ಮಾರ್ಗವು ಸುಗಮವಾಗುವುದು. ಇಂದು ನಿಮ್ಮ ಕ್ಷಮತೆ ಹಾಗೂ ಆತ್ಮವಿಶ್ವಾಸ ನಿಮ್ಮನ್ನು ಬಹಳ ದೂರ ಕೊಂಡೊಯ್ಯುವುದು. ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ. ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ, ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಇಂದು ನೀವು ಶಾರೀರಿಕವಾಗಿ ಫಿಟ್ ಆಗಿ ಇರುವಿರಿ ಎಂದು ನಿಮಗೆ ಅನಿಸುವುದು. ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು, ನಿಮ್ಮ ಭೋಜನದಲ್ಲೂ ಸುಧಾರಣೆಯಾಗುವುದು ಮತ್ತು ನೀವು ಬೇಗ ವ್ಯಾಯಾಮ ಆರಂಭಿಸಲು ಯೋಚಿಸುತ್ತಿರುವಿರಿ. ಈ ಎಲ್ಲ ಒಳ್ಳೆಯ ನಿರ್ಣಯಗಳು ನಿಮ್ಮನ್ನು ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮನ್ನು ಕೊಂಡೊಯ್ಯುವುದು. ನಿಮಗೆ ಚೆನ್ನಾಗಿ ಅನಿಸುವುದು. ನೀವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರಿ. ಕುಂಭರಾಶಿ, ಇಂದು ನೀವು ಆಧ್ಯಾತ್ಮದ ಕಡೆ ಪ್ರಭಾವಿತರಾಗಿ ಇರುವಿರಿ. ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ. ಈ ಕಡೆಗೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ನಿಮಗೆ ತುಂಬ ಶಾಂತಿ ದೊರೆಯುತ್ತದೆ. ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಬರುವುದು. ಇಂದು ಪ್ರೀತಿಯಲ್ಲಿ ಕೆಲವು ಅಪನಂಬಿಕೆಗಳು ಉದ್ಭವಿಸಬಹುದು. ಇದನ್ನು ತಡೆಯಲು ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ನಿಮ್ಮ ಸಂಗಾತಿಗೆ ಬಿಚ್ಚು ಮನಸ್ಸಿನಿಂದ ಹೇಳಿ. ಇಂದಿನ ದಿನ ಉಳಿದಿರುವ ಕೆಲಸವು ಸರಿಯಾದ ರೀತಿಯಲ್ಲಿ ಆರಂಭವಾಗುವುದು. ಆದಾಗ್ಯೂ ಕೆಲಸದ ಈ ರೀತಿಯನ್ನು ಜಾರಿಗೊಳಿಸಲು ನೀವು ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡಬೇಕು. ನಿಮ್ಮ ತರ್ಕದ ಬುದ್ಧಿ ನಿಮಗಾಗಿ ಸರಿಯಾದ ಮಾರ್ಗದರ್ಶನವಾಗುವುದು. ಅದರ ಬಲದಿಂದ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳಬಹುದು. ನೀವು ನಿಮ್ಮ ಕಂಪನಿಯ ಯಾವುದಾದರೂ ದೊಡ್ಡ ಹುದ್ದೆಯಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ವಿಶೇಷ ಲಾಭದಾಯಕವಾಗಿರುವುದನ್ನು ನೀವು ಕಾಣುವಿರಿ. ನಿಮ್ಮ ಕಂಪನಿಗೆ ದೊಡ್ಡ ಟರ್ನ್ ಓವರ್ ದೊರೆತಿದೆ. ಇದರಿಂದ ಕಂಪನಿಯ ಮೇಲಾಧಿಕಾರಿ ನಿಮಗೆ ಹೆಚ್ಚು ಪ್ರೋತ್ಸಾಹ ಧನವನ್ನು ಕೊಡಲು ನಿಶ್ಚಯಿಸಿದ್ದಾರೆ. ಈ ಹಣ ನಿಮಗೆ ಮೇಲಿನ ಸಂಪಾದನೆಯಾಗಿದೆ. ಕೊನೆಯಲ್ಲಿ ಏನು ಹೇಳಲಾಗುತ್ತಿದೆ ಎಂದರೆ ಈ ಆದಾಯದ ಒಂದು ಭಾಗವನ್ನು ಸಹಾಯದ ಅವಶ್ಯಕತೆ ಇರುವ ಜನರಿಗೆ ದಾನ ಮಾಡಿ. ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ. ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು. ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ. ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ, ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು. ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮೀನರಾಶಿ, ಇಂದು ನೀವು ಸಮಾಧಾನದಿಂದ ಇರಬೇಕು. ಏಕೆಂದರೆ ಇಂದು ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಸಂಕೇತವಿದೆ. ಇಂದು ನೀವು ನಿಮ್ಮ ಮನಸ್ಸಿನ ಸಮತೋಲನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಹಾಗೂ ನಿಮ್ಮ ವಸ್ತುಗಳನ್ನು ಜೋಪಾನ ಮಾಡಿ. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ. ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ಇಂದು ನಿಮ್ಮ ಮಾನಸಿಕ ಬುದ್ಧಿಶಕ್ತಿ ಅಂತ್ಯಗೊಳ್ಳಲಿದೆ. ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ಬೇರೆಯವರಿಗೂ ಒಳ್ಳೆಯದನ್ನು ಮಾಡಿ. ಎಲ್ಲಿಯವರೆಗೂ ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಡುವುದಿಲ್ಲವೋ ಅಲ್ಲಿಯವರೆಗೂ ಸಫಲತೆಯ ಬಗ್ಗೆ ಹೇಳುವುದು ಕಷ್ಟವಾಗುವುದು. ಇದರಿಂದ ಇಂದೇ ಆರಂಭಿಸಿ. ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ. ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ. ಯಾವುದೇ ಶಾರೀರಿಕ ಸಮಸ್ಯೆಯ ಕಾರಣವನ್ನು ಹುಡುಕಿ ಹಾಗೂ ಡಾಕ್ಟರ್ ಸಲಹೆಯನ್ನು ಪಡೆಯಿರಿ. ಸ್ವಯಂ ಉಪಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ನೀವು ಕಾಯಿಲೆಯ ಕಾರಣವನ್ನು ಕಂಡುಹಿಡಿಯಿರಿ, ಇಲ್ಲದಿದ್ದರೆ ಅದು ಮತ್ತೆ ಹೆಚ್ಚಾಗಬಹುದು.